ನಾವು ಪಾಪದಲ್ಲೇ ಜೀವಿಸಲು ಇಷ್ಟಪಡುವುದಾದರೆ ಪಾಪದ ಫಲವನ್ನು ಅನುಭವಿಸಲೇಬೇಕಾಗುತ್ತದೆ. ದೇವರ ಕರೆ ಪಶ್ಚಾತ್ತಾಪಪಟ್ಟು ನನ್ನ ಬಳಿಗೆ ಬಾ ಎಂಬುದೇ. ಆತ್ಮೀಯ ಮಿತ್ರರೇ, ದಿನಾಲೂ ದೇವರ ವಾಕ್ಯಗಳನ್ನು ಅಭ್ಯಾಸ ಮಾಡುವುದು ಎಷ್ಟೊಂದು ಅದ್ಭುತವಲ್ಲವೇ? ನಮ್ಮ ಜೀವಿತಕ್ಕೆ ಇದು ಅಗತ್ಯವಾಗಿರುತ್ತದೆ. ಇಂದು ನಾವು ಸ್ವಕಲ್ಪಿತವಾದದ್ದನ್ನು ಕಣಿಯಾಗಿ ಹೇಳುವುದು, ಸ್ತ್ರೀಯರು ಇದರಲ್ಲಿ ಸೇರಿರುವುದು, ದ್ರಾಕ್ಷಾಲತೆಯ ಸಾಮ್ಯ, ಯೆರೂಸಲೇಮು ಖಂಡಿತವಾಗಿ ನಾಶವಾಗುತ್ತದೆ ಎಂಬ ದೇವರ ಸ್ಪಷ್ಟವಾದ ಹೇಳಿಕೆಯ ಬಗ್ಗೆಯೂ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ನಾವು ಹೊಂದಿಕೊಂಡ ಸತ್ಯಗಳನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಜ್ಞಾನೋಕ್ತಿಗಳು 10:22. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಕೃಪೆಯಿಂದ ಆತನ ವಾಕ್ಯಗಳ ಧ್ಯಾನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಯೆಜ್ಕೇಲನ ಪ್ರವಾದನೆ ಗ್ರಂಥದ 13ನೇ ಅಧ್ಯಾಯದಿಂದ 15ನೇ ಅಧ್ಯಾಯದವರೆಗಿನ ಕೆಲವು ವಚನಗಳನ್ನು ನಾವು ಧ್ಯಾನ ಮಾಡೋಣ. ಪ್ರಿಯರೇ, ಸುಳ್ಳು ಪ್ರವಾದಿ, ಪ್ರವಾದಿಗಳಿಗೆ ವಿರುದ್ಧದ ಪ್ರವಾದನೆ. ಪ್ರೀತಿಯುಳ್ಳ ದೇವಜನರೇ, 13ನೇ ಅಧ್ಯಾಯದಲ್ಲಿ ಸುಳ್ಳು ಪ್ರವಾದಿಗಳ ಹಾಗೂ ಸ್ವಕಲ್ಪಿತ ಪ್ರವಾದಿನಿಗಳ ವಿರುದ್ಧವಾದ ಪ್ರವಾದನೆಗಳಿವೆ. ಇದರಲ್ಲಿ ಸ್ತ್ರೀಯರೂ ಸೇರಿರುವುದನ್ನು ಗಮನಿಸಿರಿ. ಎಷ್ಟು ಮಂದಿ ಸ್ತ್ರೀಯರಿಂದ ಇಂತಹ ಸುಳ್ಳು ಪಂಗಡಗಳು ಸ್ಥಾಪಿಸಲ್ಪಟ್ಟಿವೆ ಎಂದಾಗಲಿ ಇಲ್ಲವೇ ನಡೆಸಲ್ಪಡುತ್ತದೆ ಎಂಬುದಾಗಲಿ ಗಮನಿಸಿದ್ದೀರೋ? ಇದನ್ನು ಹೇಳುವುದು ಇಷ್ಟದ ಸಂಗತಿಯಲ್ಲವಾದರೂ ಕಾಲದಲ್ಲಿ ಈ ರೀತಿಯ ಪರಿಸ್ಥಿತಿ ಇತ್ತು, ಈಗಲೂ ಇರುತ್ತದೆ. ಯೆಜ್ಕೇಲನು ಕರ್ತನ ವಾಕ್ಯ ತಿಳಿಸುವುದನ್ನು ಮುಂದುವರಿಸುತ್ತಿದ್ದಾನೆ. ಯೆಜ್ಕೇಲನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ಪ್ರವಾದನೆ ಮಾಡಿ ಸ್ವಕಲ್ಪಿತವಾದದ್ದನ್ನೇ ಸಾರುತ್ತಿರುವ ಇಸ್ರಾಯೇಲಿನ ಪ್ರವಾದಿಗಳಿಗೆ ಖಂಡಿತವಾಗಿ ನೀನು ಪ್ರವಾದಿಸುತ್ತಾ ಹೀಗೆ ಹೇಳು, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಯಾವ ಸಾಕ್ಷಾತ್ಕಾರವೂ ಇಲ್ಲದೆ ಸ್ವಬುದ್ಧಿಯನ್ನೇ ಅನುಸರಿಸುವ ಮೂರ್ಖ ಪ್ರವಾದಿಗಳ ಗತಿಯು ಏನೆಂದು ಹೇಳಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಲ್ಲಿದ್ದ ಸಮಸ್ಯೆ ಏನು? ಈ ಪ್ರವಾದಿಗಳು ಸ್ವಕಲ್ಪಿತವಾದದ್ದನ್ನೇ ಪ್ರವಾದಿಸುತ್ತಿದ್ದರು. ಪ್ರಸಂಗ ಪೀಠದ ಮೇಲೆ ನಿಂತುಕೊಂಡು ದೇವರ ವಾಕ್ಯವನ್ನು ನುಡಿಯದೆ ತನ್ನ ಸ್ವಂತ ಅಭಿಪ್ರಾಯಗಳನ್ನು ಹೇಳುವವರನ್ನು ದೇವರೇ ಕರುಣಿಸಲಿ. ಅರ್ಥ ವಿವರಣೆಯಲ್ಲಿ ತಪ್ಪುಗಳಾಗುವುದು ಸಹಜ. ನಾನು ಅಂತಹ ತಪ್ಪುಗಳನ್ನು ಮಾಡಿದ್ದೇನೆ. ಆದರೆ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ, ನಾನು ದೇವರ ವಾಕ್ಯವನ್ನೇ ತಿಳಿಸುವುದಕ್ಕೆ ಪ್ರಯತ್ನಿಸಿದ್ದೇನೆ. ಆದರೆ ಈ ಜನರು ತಾವು ಯೋಚಿಸುವ ವಿಚಾರಗಳನ್ನು ತಿಳಿಸುತ್ತಿದ್ದರು. ಸ್ನೇಹಿತರನ್ನು ಸಂಪಾದಿಸುವುದು ಹೇಗೆ, ಜನರ ಮೇಲೆ ಪ್ರಭಾವ ಬೀರುವುದು ಹೇಗೆ, ಧನಾತ್ಮಕವಾಗಿ ಚಿಂತಿಸುವುದು, ಸ್ವಾವಲಂಬಿಗಳಾಗುವುದು, ನಮ್ಮನ್ನು ನಾವು ಒಳ್ಳೆಯವರೆಂದು ಭಾವಿಸುವುದು ಇತ್ಯಾದಿ ವಿಚಾರಗಳ ಕುರಿತಾಗಿ ಅವರ ಸಂದೇಶ ಹೀಗಿರುತ್ತಿತ್ತು. ಪ್ರಿಯರೇ, ಯೆರೂಸಲೇಮಿನಲ್ಲಿ ಎಲ್ಲವೂ ಸರಿಯಾಗಿರುತ್ತದೆ ಎಂದು. ಯೆಜ್ಕೇಲನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ಗಮನಿಸಿರಿ. ನರಪುತ್ರನೇ, ಸ್ವಕಲ್ಪಿತವಾದದನ್ನು ಕಣಿ ಹೇಳುವ ನಿನ್ನ ಸ್ವಕುಲ ಸ್ತ್ರೀಯರ ಕಡೆಗೆ ಮುಖ ಮಾಡಿಕೊಂಡು ಅವರಿಗೆ ಖಂಡಿತವಾಗಿ ಹೀಗೆ ಪ್ರವಾದಿಸು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಜನರ ಪ್ರಾಣಗಳನ್ನು ಬೇಟೆಯಾಡಬೇಕೆಂದು ಎಲ್ಲರ ಮೊಣಕೈಗಳಿಗೆ ತಾಯಿತಿಗಳನ್ನು ಕಟ್ಟಿ ಉದ್ದವಾದವರಿಗೂ ಗಿಡ್ಡಾದವರಿಗೂ ತಕ್ಕ ಮುಸುಕುಗಳನ್ನು ಸಿದ್ಧ ಮಾಡಿಕೊಂಡಿರುವ ಸ್ತ್ರೀಯರ ಗತಿಯನ್ನು ಏನೆಂದು ಹೇಳಲಿ? ಸ್ತ್ರೀಯರೇ, ನೀವು ನನ್ನ ಜನರ ಪ್ರಾಣಗಳನ್ನು ಬೇಟೆಯಾಡಿ ಸ್ವಂತ ಪ್ರಾಣಗಳನ್ನು ಉಳಿಸಿಕೊಳ್ಳುವಿರೋ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸುಳ್ಳು ಪ್ರವಾದಿನಿಗಳನ್ನು ಯೆಜ್ಕೇಲನು ಎದುರಿಸಬೇಕಾಗಿದೆ. ಸ್ವಕುಲ ಸ್ತ್ರೀಯರ ಕಡೆಗೆ ಮುಖ ಮಾಡಿಕೊಂಡು ಅವರಿಗೆ ಖಂಡನೆಯಾಗಿ ಹೀಗೆ ಪ್ರವಾದಿಸು. ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 8 ಮತ್ತು 9ರಲ್ಲಿ ನಿಮ್ರೋದನು ಕರ್ತನೆದುರಿನಲ್ಲಿ ಅತಿ ಸಾಹಸಿಯಾದ ಬೇಟೆಗಾರನಾಗಿದ್ದನು.
ನಿಜವಾಗಿ ನೋಡಿದರೆ ಅವನು ಮನುಷ್ಯರ ಆತ್ಮಗಳನ್ನೇ ಬೇಟೆಯಾಡುವವನಾಗಿದ್ದನು. ಈ ಸುಳ್ಳು ಪಂಗಡಗಳು ಮಾಡುವುದು ಅದನ್ನೇ. ಅವರು ಜನರ ಆತ್ಮಗಳನ್ನು ಬೇಟೆಯಾಡುತ್ತಿದ್ದರು. ಇದರಲ್ಲಿ ಸ್ತ್ರೀಯರೂ ಸೇರಿಕೊಂಡಿದ್ದರು. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 1ರಲ್ಲಿ ಪೇತ್ರನು ಹೇಳಿದ್ದಾನೆ ಏನೆಂದರೆ, ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳೂ ಎದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು, ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನೂ ಕೂಡ ತಾವು ಅರಿಯೆವು ಎಂದು ಹೇಳುವವರು ಆಗಿದ್ದು, ಪಕ್ಕನೇ ತಮ್ಮ ಮೇಲೆ ನಾಶವನ್ನು ಬರಮಾಡಿಕೊಳ್ಳುವವರು ಎಂಬುದಾಗಿ. ಪ್ರಿಯರೇ, ಈ ದಿನಗಳಲ್ಲಿ ಅನೇಕ ಸ್ತ್ರೀಯರು ಮಾಟ ಮಂತ್ರ ಇತ್ಯಾದಿಗಳನ್ನು ಕಣಿ ಹೇಳುವುದರಲ್ಲೂ ಸೇರಿರುತ್ತಾರೆ. ಉದ್ದವಾದವರಿಗೂ ಗಿಡ್ಡಾದವರಿಗೂ ತಕ್ಕ ಮುಸುಕುಗಳನ್ನು ಸಿದ್ಧ ಮಾಡಿಕೊಂಡಿರುವ ಸ್ತ್ರೀಯರ ಗತಿಯನ್ನು ಏನೆಂದು ಹೇಳಲಿ ಎಂಬುದಾಗಿ ನೋಡುವಾಗ, ಈ ಸ್ತ್ರೀಯರು ತಾಯಿತಗಳನ್ನು ಮಾಡಿ ಮಾರುತ್ತಿದ್ದರು. ಇದರಿಂದ ರೋಗ ಬಾರದಂತೆ, ಕೇಡುಗಳು ಬಾರದಂತೆ ತಡೆಯುಂಟಾಗುತ್ತದೆ ಎಂದು ಅವರು ಹೇಳುತ್ತಿದ್ದರು. ಜನರ ಪ್ರಾಣಗಳನ್ನು ಬೇಟೆಯಾಡಬೇಕೆಂದು ಮುಸುಕುಗಳನ್ನು ಸಿದ್ಧ ಮಾಡಿಕೊಂಡಿರುವ ತಾವು ಪ್ರಾರ್ಥಿಸಿದ ಮುಸುಕುಗಳನ್ನು ಕೊಡುತ್ತಾರೆ. ಅದರಿಂದ ನಿಮಗೆ ಬೇಗ ಗುಣವಾಗುತ್ತದೆ ಎಂದು ಹೇಳುತ್ತಾರೆ. ದೇವರಿಗಿಂತ ಹೆಚ್ಚಿನ ಶಕ್ತಿ ಆ ಬಟ್ಟೆಗಳಲ್ಲಿರುವಂತೆ ಪ್ರಿಯರೇ, ನಾವು ಈ ದಿನಗಳಲ್ಲಿ ನಮ್ಮ ಸುತ್ತಲೂ ಕಾಣುವ ಸಂಗತಿಗಳು ಇದಕ್ಕಿಂತ ಭಿನ್ನವಾಗಿರುವುದಿಲ್ಲ. ಅದು ಮಾನವ ಚರಿತ್ರೆಯಷ್ಟೇ ಹಳೆಯದು. ಯೆಜ್ಕೇಲನು ಅವುಗಳನ್ನು ಸ್ಪಷ್ಟವಾಗಿ ಖಂಡಿಸಿದಾಗ ಅವನು ನುಡಿದ ಮಾತು ಕರ್ತನ ಮಾತುಗಳು ಆಗಿತ್ತೇ ಹೊರತು ಅವನ ಸ್ವಂತ ಮಾತುಗಳಾಗಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೆಜ್ಕೇಲನ ಪ್ರವಾದನೆ ಗ್ರಂಥದ 14, 15, 16ನೇ ಅಧ್ಯಾಯಗಳನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ಹಿರಿಯರ ವಿಗ್ರಹಾರಾಧನೆಯ ವಿರುದ್ಧದ ಪ್ರವಾದನೆ, ದ್ರಾಕ್ಷಾಲತೆಯ ಸಾಮ್ಯ, ಯೆರೂಸಲೇಮು ಪರಿತ್ಯಜಿಸಲ್ಪಟ್ಟ ಯೆಹೋವನಿಂದ ದತ್ತಕ್ಕೆ ತೆಗೆದುಕೊಳ್ಳಲ್ಪಟ್ಟ ಶಿಶುವಿಗೆ ಹೋಲಿಕೆ. ಪ್ರಿಯರೇ, 14ನೇ ಅಧ್ಯಾಯವು 2 ಪ್ರಮುಖ ಭಾಗಗಳಾಗಿ ವಿಂಗಡಿಸಲ್ಪಟ್ಟಿದೆ. ಹಿರಿಯರ ವಿಗ್ರಹಾರಾಧನೆಗೆ ವಿರುದ್ಧವಾದ ಪ್ರವಾದನೆ ಮತ್ತು ಯೆರೂಸಲೇಮಿನ ನಾಶನದ ನಿಶ್ಚಯತ್ವ. ಎರಡೂ ಭಾಗಗಳು ಯೆಹೋವನು ಈ ವಾಕ್ಯವನ್ನು ನನಗೆ ಅನುಗ್ರಹಿಸಿದನು ಎಂಬ ಮಾತಿನೊಂದಿಗೆ ಆರಂಭವಾಗುತ್ತವೆ. ವಚನ 2 ಮತ್ತು 12. ಕರ್ತನಲ್ಲಿ ಪ್ರಿಯರೇ, ಯೆರೂಸಲೇಮನ್ನು ತಾನು ಯಾಕೆ ಹೀಗೆ ಶಿಕ್ಷಿಸುತ್ತಿದ್ದೇನೆಂಬುದನ್ನು ದೇವರು ಮತ್ತೊಮ್ಮೆ ವಿವರಿಸುತ್ತಾನೆ. ಇಲ್ಲಿ ಹೇಳಿರುವ ಸೂತ್ರಗಳು ಈಗಿನ ದಿನಗಳಿಗೂ ಅನ್ವಯಿಸುತ್ತವೆಯಾದ್ದರಿಂದ ನಾವು ಗಮನಿಸಬೇಕಾಗಿದೆ. ಪ್ರಿಯರೇ, ದೇವರು ಈಗಲೂ ಜನಾಂಗಗಳನ್ನು ಶಿಕ್ಷಿಸುತ್ತಾನೆ. ಯೆಜ್ಕೇಲನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಇಸ್ರಾಯೇಲಿನ ಹಿರಿಯರಲ್ಲಿ ಕೆಲವರು ಬಂದು ನನ್ನ ಮುಂದೆ ಕೂತುಕೊಂಡಿರುವಾಗ ಯೆಹೋವನು ಈ ವಾಕ್ಯವನ್ನು ನನಗೆ ಅನುಗ್ರಹಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಿರಿಯರು ಯೆಜ್ಕೇಲನ ಬಳಿಗೆ ಬರುತ್ತಾರೆ. ಅವರು ಎಂಥ ಭಕ್ತಿವಂತರ ಹಾಗೆ ವರ್ತಿಸುತ್ತಾರೆ. ಪ್ರವಾದಿಯ ಮಾತನ್ನು ನಾವು ಕೇಳುತ್ತೇವೆಂಬಂತೆ ತೋರಿಸಿಕೊಳ್ಳುತ್ತಾರೆ. ದೇವಾಲಯಕ್ಕೆ ದೊಡ್ಡ ಸತ್ಯವೇದ ಹಿಡಿದುಕೊಂಡು ದೇವರ ಸೇವೆಯಲ್ಲಿ ಆಸಕ್ತರಾಗಿರುವ ಹಾಗೆ ಕಾಣಿಸಿಕೊಳ್ಳುತ್ತಾರೆ. ಮುಂದಕ್ಕೆ ನೋಡೋಣ. ಯೆಜ್ಕೇಲನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು. ಯೆಹೋವನು ಈ ವಾಕ್ಯವನ್ನು ನನಗೆ ಅನುಗ್ರಹಿಸಿದನು. ನರಪುತ್ರನೇ, ಇವರು ತಮ್ಮ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತಮಗೆ ಪಾಪಕಾರಿಯಾದ ವಿಘ್ನವನ್ನು ತಮ್ಮ ಮುಂದೆ ಇಟ್ಟುಕೊಂಡಿದ್ದಾರೆ. ಇಂಥವರಿಗೆ ನಾನು ದೈವೋತ್ತರವನ್ನು ದಯಪಾಲಿಸುವುದು ಯುಕ್ತವೋ? ಎಂದಿಗೂ ಅಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಿರಿಯರು ಹೇಳುತ್ತಿದ್ದಾರೆ, ಸಹೋದರ ಯೆಜ್ಕೇಲನೇ, ನಾವು ಮೂರ್ತಿಗಳನ್ನು ಪೂಜಿಸುತ್ತಿಲ್ಲ, ಅವರು ವಿಗ್ರಹಗಳನ್ನು ಮಾಡಿಕೊಂಡಿಲ್ಲವೆಂಬುದು ಸತ್ಯವೇ. ಆದರೆ ದೇವರು ಹೇಳುತ್ತಾನೆ, ಈ ಜನರು ತಮ್ಮ ವಿಗ್ರಹಗಳನ್ನು ತಮ್ಮ ಹೃದಯಗಳಲ್ಲಿಟ್ಟುಕೊಂಡಿದ್ದಾರೆಂದು ದೇವರು ಹೇಳುತ್ತಾನೆ. ಸಂಸೋನನು ತಾನು ದೇವರ ಮನುಷ್ಯನಂತೆ ತೋರಿಸಿಕೊಂಡನು. ದೇವರ ಆತ್ಮವು ಅವನ ಮೇಲೆ ಆಗಾಗ ಬರುತ್ತಿತ್ತು. ಅವನ ಶಕ್ತಿಯ ಮೂಲ ಪವಿತ್ರಾತ್ಮನೇ ಹೊರತು ಅವನ ಕೂದಲಲ್ಲ. ಆದರೆ ಒಂದು ದಿನ ಪವಿತ್ರಾತ್ಮವು ಅವನನ್ನು ಬಿಟ್ಟು ಹೋದದ್ದು ಅವನಿಗೆ ತಿಳಿಯಲೇ ಇಲ್ಲ. ಯಾಜಕಾಂಡ ಪುಸ್ತಕ 5ನೇ ಅಧ್ಯಾಯ 17ನೇ ವಚನವನ್ನು ಓದಿರಿ. ಪ್ರಿಯರೇ, ಅವನು ಪಾಪದೊಂದಿಗೆ ಆಟವಾಡುತ್ತಾ ಇದ್ದನು ಮತ್ತು ತಾನು ದೇವರ ಮನುಷ್ಯನೆಂದು ನೆನೆಸಿಕೊಂಡಿದ್ದನು.
ಈಗಲೂ ಸಭೆಯಲ್ಲಿನ ಎಷ್ಟು ಮಂದಿ ಪಾಪದೊಂದಿಗೆ ಆಟವಾಡುತ್ತಾ ಇದ್ದು ತಮಗೇನೂ ಆಗುವುದಿಲ್ಲವೆಂದು ನೆನೆಸುವವರಿರುತ್ತಾರೆ. ಪ್ರಿಯರೇ, ಅವರು ಅದರಿಂದ ತಪ್ಪಿಸಿಕೊಳ್ಳಲಾರರು. ದಂಡನೆಯು ಖಂಡಿತವಾಗಿ ಬರುತ್ತದೆ. ಧರ್ಮದ ಆಚಾರ ವಿಧಿಗಳನ್ನು ಅವರು ಅನುಸರಿಸಬಹುದು, ತೋರಿಕೆಯ ಭಕ್ತಿ ಇರಬಹುದು, ಆದರೆ ಅವರ ಹೃದಯಗಳಲ್ಲಿ ನಿಜವಾಗಿ ವಿಗ್ರಹಗಳಿದ್ದೇ ಇರುತ್ತವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಜನರು ತೋರಿಕೆಯವರೆಂದು ದೇವರು ಎಜ್ಕೇಲನಿಗೆ ಹೇಳಿದ್ದಾನೆ. ಅವನ ಸಂದೇಶವನ್ನು ಕೇಳಬೇಕೆನ್ನುವವರಂತೆ ನಟಿಸುತ್ತಾರೆ, ಆದರೆ ಕೇಳುವುದಿಲ್ಲ. ಅವನು ತಿರುಗಿಕೊಂಡಾಗ ಅವನ ಬೆನ್ನನ್ನು ಚೂರಿಯಿಂದ ಇರಿಯುತ್ತಾರೆ. ಮುಂದಕ್ಕೆ ನೋಡೋಣ. ಎಜ್ಕೇಲನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 4ನೇ ವಚನವನ್ನು. ಆದ ಕಾರಣ ನೀನು ಅವರನ್ನು ಸಂಬೋಧಿಸಿ ಹೀಗೆ ಹೇಳು, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರಲ್ಲಿ ಯಾವನು ತನ್ನ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತನಗೆ ಪಾಪಕಾರಿಯಾದ ವಿಘ್ನವನ್ನು ತನ್ನ ಮುಂದೆ ಇಟ್ಟುಕೊಂಡು ಪ್ರವಾದಿಯನ್ನು ಪ್ರಶ್ನೆ ಕೇಳುವುದಕ್ಕೆ ಬರುವನೋ ಅವನ ಪಾತಕಕ್ಕೆ, ಅಂದರೆ ಅವನ ಲೆಕ್ಕವಿಲ್ಲದ ಬೊಂಬೆಗಳಿಗೆ ತಕ್ಕ ಹಾಗೆ ಯೆಹೋವನಾದ ನಾನು ಅವನಿಗೆ ಉತ್ತರವನ್ನು ಕೊಡುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಜನರನ್ನು ತಾನು ದಂಡಿಸುತ್ತೇನೆಂದು ದೇವರು ಹೇಳುತ್ತಾನೆ. ತನ್ನ ದಿನಗಳಲ್ಲಿದ್ದ ಧಾರ್ಮಿಕ ನಾಯಕರನ್ನು ಕಪಟಿಗಳೆಂದು ಕರೆದನು. ಬೇರೆಲ್ಲರಿಗಿಂತಲೂ ಹೆಚ್ಚಾಗಿ ಆತನೇ ಈ ಕಠಿಣವಾದ ಶಬ್ದವನ್ನು ಉಪಯೋಗಿಸಿದನು. ಜನರ ಧಾರ್ಮಿಕ ನಾಯಕರನ್ನು ಎಜ್ಕೇಲನು ಸಂಬೋಧಿಸುತ್ತಿದ್ದಾನೆ. ಇದೆಂಥ ದುರಂತದ ಸ್ಥಿತಿ! ದೇವರು ಅವರನ್ನು ದಂಡಿಸಲಿಕ್ಕಿದ್ದಾನೆ. ಇಂತಹ ನಟನೆಯ ಧಾರ್ಮಿಕತೆಯನ್ನು ದೇವರು ಯಾವಾಗಲೂ ಶಿಕ್ಷಿಸುತ್ತಾನೆ. ಪ್ರಿಯರೇ, ಒಬ್ಬ ವ್ಯಕ್ತಿ ಇಲ್ಲವೇ ಒಂದು ಸಭೆ ಸತ್ಯವನ್ನು ಬಿಟ್ಟು ದೂರ ಸರಿದಾಗ ದೇವರು ಶಿಕ್ಷಿಸುತ್ತಾನೆ. ಎಜ್ಕೇಲನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಆದ ಕಾರಣ ನೀನು ಇಸ್ರಾಯೇಲ್ ವಂಶದವರಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀವು ನಿಮ್ಮ ಬೊಂಬೆಗಳನ್ನು ತೊರೆದುಬಿಟ್ಟು ಹಿಂದಿರುಗಿರಿ, ನಿಮ್ಮ ಎಲ್ಲ ಅಸಹ್ಯ ವಸ್ತುಗಳ ಕಡೆಗೆ ಬೆನ್ನು ಮಾಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಜನರು ಕಪಟಿಗಳೆಂದು ದೇವರು ಸ್ಪಷ್ಟವಾಗಿ ಹೇಳಿದ್ದಾನೆ. ಅವರ ಹೃದಯಗಳಲ್ಲಿ ವಿಗ್ರಹಗಳನ್ನು ಪಾಪವನ್ನು ಇಟ್ಟುಕೊಂಡಿದ್ದು ಯಥಾರ್ಥವಂತರಾಗಿಲ್ಲ. ಸಂಸೋನನ ವಿಷಯದಲ್ಲಿ ಯಾರಾದರೂ ಹೇಳಬಹುದು, ಸಂಸೋನನಿಗೆ ಎಂಥ ಭಯಂಕರ ಸ್ಥಿತಿ ಬಂತಲ್ಲ ಎಂಬುದಾಗಿ. ಪ್ರಿಯರೇ, ಅವನಂತೆ ನಾನೂ ಜೀವಿಸಲು, ಅವನಿಗಾದ ದಂಡನೆ ಅನುಭವಿಸಲು ನಾನಂತೂ ತಯಾರಿಲ್ಲ. ಆದರೂ ನಮ್ಮ ಸಭೆಗಳಲ್ಲಿ ಎಲ್ಲರೊಡನೆ ಆರಾಧನೆಗೆ ಕುಳಿತುಕೊಂಡು ಪಾಪದಲ್ಲೇ ಜೀವಿಸಲು ಇಷ್ಟಪಡುವುದಾದರೆ ಪಾಪದ ಫಲವನ್ನು ಅನುಭವಿಸಲೇಬೇಕಾಗಿದೆ. ಅವರು ಬಹಿರಂಗವಾಗಿ ಯಾವುದನ್ನು ದೂರುತ್ತಾರೋ ಅದನ್ನು ತಮ್ಮ ಹೃದಯದಲ್ಲಿ ಪ್ರೀತಿಸುವವರಾಗಿರುತ್ತಾರೆ. ನಮ್ಮಲ್ಲಿರುವ ಈ ಹಳೇ ಸ್ವಭಾವವು ಕೆಟ್ಟದ್ದು. ದೇವರು ಹೇಳುತ್ತಾನೆ, ಪಶ್ಚಾತ್ತಾಪಪಟ್ಟು ತಿರುಗಿಕೊಂಡು ನನ್ನ ಬಳಿಗೆ ಬಾ ಎಂದು. ಆತನು ಇಸ್ರಾಯೇಲರಿಗೆ ದಯೆ ತೋರಿಸಿದನು. ಅವರು ಸರಿಪಡಿಸಿಕೊಳ್ಳಲು ಒಂದು ಅವಕಾಶ ಕೊಡುತ್ತಿದ್ದಾನೆ, ಆದರೆ ಅವರು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಯೆರೂಸಲೇಮಿನ ನಾಶನ ಖಂಡಿತ. ಸುಳ್ಳು ಪ್ರವಾದಿಗಳು ಈಗಲೂ ಸುತ್ತಾಡುತ್ತಾ ದೇವರು ಯೆರೂಸಲೇಮನ್ನು ಉಳಿಸುತ್ತಾನೆ. ಅದು ಆತನ ನಗರ, ಅದನ್ನು ಆತನು ಪ್ರೀತಿಸುತ್ತಾನೆ. ತನ್ನ ದೃಷ್ಟಿ ಅದರ ಮೇಲಿದೆ ಎಂದು ಆತನು ಹೇಳಿದ್ದಾನೆ ಎಂದು ಹೇಳಿಕೊಳ್ಳುತ್ತಿದ್ದರು. ಇದಕ್ಕೆ ಆಧಾರವಾಗಿ ಅನೇಕ ಸತ್ಯವೇದದ ಮಾತುಗಳನ್ನು ಹೇಳುತ್ತಿದ್ದರು. ಸುಳ್ಳು ಬೋಧನೆಗಳನ್ನು ಸಮರ್ಥಿಸಲು ದೇವರ ವಾಕ್ಯದಿಂದ ಅಲ್ಲೊಂದು ಇಲ್ಲೊಂದು ವಚನವನ್ನೆತ್ತಿ ಹೇಳುವುದು ಬಹಳ ಸುಲಭ. ಆದರೆ ಈ ರೀತಿ ಮಾಡುವುದರಿಂದ ಪ್ರಯೋಜನವಿಲ್ಲ. ಸತ್ಯವೇದದಲ್ಲಿ ಆ ಕುರಿತು ತಿಳಿಸಲ್ಪಟ್ಟ ಸಮಗ್ರ ವಿಚಾರವನ್ನು ಪೂರ್ಣವಾಗಿ ತಿಳುಕೊಳ್ಳಬೇಕು. ಹಾಗೆ ಮಾಡುವಾಗ ನಾವು ಸುಳ್ಳು ಬೋಧನೆಗಳನ್ನು ಬೆಂಬಲಿಸುವುದಿಲ್ಲ. ಪ್ರಿಯರೇ, ಈ ಪ್ರವಾದಿಗಳು ಸುಳ್ಳು ಹೇಳುತ್ತಿದ್ದರು ಮತ್ತು ಯೆರೂಸಲೇಮ್ ಖಂಡಿತ ನಾಶವಾಗುತ್ತದೆಂದು ಸ್ಪಷ್ಟವಾದ ರೀತಿಯಲ್ಲಿ ಎಜ್ಕೇಲನು ಹೇಳಿದ್ದಾನೆ. ಎಜ್ಕೇಲನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಮತ್ತು ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು, ನರಪುತ್ರನೇ, ಅಪರಾಧವನ್ನು ನಡೆಸಿ ನನಗೆ ವಿರುದ್ಧವಾಗಿ ಪಾಪ ಮಾಡಿದ ದೇಶದ ಮೇಲೆ ನಾನು ಕೈ ಎತ್ತಿ ಅವರ ಜೀವನಾಧಾರವನ್ನು ತೆಗೆದುಬಿಟ್ಟು ಕ್ಷಾಮವನ್ನು ಬರಮಾಡಿ ಜನ ಪಶುಗಳನ್ನು ಅದರೊಳಗಿಂದ ನಿರ್ಮೂಲ ಮಾಡುವ ಪಕ್ಷದಲ್ಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ದೇವರು ಯೆಹೆಜ್ಕೇಲನಿಗೆ ಹೇಳುತ್ತಿದ್ದಾನೆ, ಈ ಪಟ್ಟಣವು ಸತತವಾಗಿ ನನಗೆ ತಿರುಗಿ ಬಿದ್ದ ವಿರೋಧಿ ಪಟ್ಟಣವಾಗಿದೆ. ನಾನು ಅವರಿಗೆ ಹಿಂತಿರುಗಲು ಅವಕಾಶ ಕೊಟ್ಟೆ, ಆದರೆ ಅವರು ಒಪ್ಪಿಕೊಳ್ಳಲಿಲ್ಲ. ದೇವರು ಸ್ಪಷ್ಟವಾಗಿದ್ದಾನೆ ಮತ್ತು ತನ್ನ ಮಾತಿಗೆ ಬದ್ಧನಾಗಿದ್ದಾನೆ. ಪ್ರಿಯರೇ, ದಂಡನೆಯು ತಪ್ಪಿಸಿಕೊಳ್ಳಲಾಗದ್ದು. ದೇವರು ಈ ಕುರಿತು ಎಷ್ಟು ಗಂಭೀರನಾಗಿದ್ದಾನೆಂದು ಗಮನಿಸಿರಿ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ. ನೋಹ, ದಾನಿಯೇಲ, ಯೋಬ ಎಂಬೀ 3 ಪುರುಷರು ಅದರಲ್ಲಿದ್ದರೂ ತಮ್ಮ ಸದಾಚಾರದಿಂದ ಸ್ವಂತ ಪ್ರಾಣಗಳನ್ನು ಮಾತ್ರ ಉಳಿಸಿಕೊಳ್ಳುತ್ತಿದ್ದರು. ಇದು ಕರ್ತನಾದ ಯೆಹೋವನ ನುಡಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಹೇಳುತ್ತಾನೆ, ನೋಹನು ಯೆರೂಸಲೇಮಿನಲ್ಲಿರುತ್ತಿದ್ದರೆ ಅವರು ಅವನ ಮಾತಿಗೂ ಕಿವಿಗೊಡುತ್ತಿರಲಿಲ್ಲ. ಒಂದು ವೇಳೆ ನೋಹನು ಅವರನ್ನು ಎಷ್ಟು ಬಲವಾಗಿ ಎಚ್ಚರಿಸುತ್ತಿದ್ದನು, ಆದರೆ ನೋಹನ ದಿನಗಳಲ್ಲೂ ಜನರು ಅವನ ಮಾತಿಗೆ ಕಿವಿಗೊಡಲಿಲ್ಲ. ಆದ್ದರಿಂದ ಅವನು ಈಗ ಇರುತ್ತಿದ್ದರೆ ಯೆರೂಸಲೇಮಿನವರು ಅವನಿಗೆ ಕಿವಿಗೊಡುತ್ತಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನೋಹನ ನಾವೆಯ ಹುಡುಕಾಟದ ವಿಚಾರ ನನ್ನಲ್ಲಿ ಬಹು ಆಸಕ್ತಿ ಹುಟ್ಟಿಸಿದೆ. ಒಂದು ವೇಳೆ ಅವರು ಅದನ್ನು ಕಂಡುಕೊಳ್ಳಲೂಬಹುದು. ಆದರೆ ನಾನು ಹೇಳುತ್ತೇನೆ, ಆ ಸಂಶೋಧನೆಯಿಂದ ಎಷ್ಟು ಮಂದಿ ವಿಶ್ವಾಸಿಗಳಾದಾರು? ಒಂದು ವೇಳೆ ಸ್ವತಃ ನೋಹನೇ ನಮ್ಮ ನಡುವೆ ಇದ್ದರೂ ಅವನ ಮಾತನ್ನು ಯಾರು ನಂಬುತ್ತಾರೆ? ಅವನು ಬುದ್ಧಿ ಭ್ರಮಣೆಯಾದವನೆಂದು ಹೇಳುತ್ತಿದ್ದರು. ಪ್ರಿಯರೇ, ಬುದ್ಧಿ ಭ್ರಮಣೆಯಾದವರು ಬೊಬ್ಬಿಡುತ್ತಾ ಸುತ್ತಾಡುವುದಿಲ್ಲ. ಅಂಥವರು ತಾವೇ ಸರಿಯೆಂದು ಅಂದುಕೊಳ್ಳುತ್ತಾರೆ. ಅವರು ನೋಹನ ಮಾತಿಗಾಗಲಿ ದಾನಿಯೇಲನ ಮಾತಿಗಾಗಲಿ ಲಕ್ಷ್ಯ ಕೊಡುತ್ತಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನೆಬುಕದ್ನೆಚ್ಚರನು ದಾನಿಯೇಲನ ಮಾತಿಗೆ ಕಿವಿಗೊಟ್ಟನು. ಇದು ದಾನಿಯೇಲನಿಗೆ ಎಂಥ ಗೌರವದ ವಿಚಾರ! ಭೂಲೋಕದ ಪ್ರಥಮ ಚಕ್ರವರ್ತಿಯಾದ ನೆಬುಕದ್ನೆಚ್ಚರನ ಆಸ್ಥಾನದಲ್ಲಿ ಈ ದಾನಿಯೇಲನಿದ್ದಾನೆ. ಬಾಬೆಲಿನವರಿಗೆ ದಾನಿಯೇಲನು ತಿಳಿದವನಾಗಿದ್ದನು. ಅವನು ದೇವರ ಮನುಷ್ಯನೆಂದು ಅವರು ತಿಳಿದಿದ್ದರು. ಆದರೆ ಇಸ್ರಾಯೇಲ್ಯರು ನೋಹನ ಮಾತನ್ನಾಗಲಿ ದಾನಿಯೇಲನ ಮಾತನ್ನಾಗಲಿ ಯೋಬನ ಮಾತನ್ನಾಗಲಿ ಕೇಳುತ್ತಿರಲಿಲ್ಲವೆಂದು ದೇವರು ಹೇಳುತ್ತಾನೆ. ಮುಂದಕ್ಕೆ ನೋಡೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 17ನೇ ವಚನವನ್ನು. ಇದು ಕರ್ತನಾದ ಯೆಹೋವನ ನುಡಿ. ಖಡ್ಗವೇ, ದೇಶವನ್ನು ಹೊಕ್ಕು ಹೋಗು ಎಂದು ಆಜ್ಞಾಪಿಸಿ ನಾನು ಅದನ್ನು ಆ ದೇಶಕ್ಕೆ ತಂದು ಜನಪಶುಗಳನ್ನು ಅದರೊಳಗಿಂದ ನಿರ್ಮೂಲ ಮಾಡುವ ಪಕ್ಷದಲ್ಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಾನು ದೇಶದ ಮೇಲೆ ಖಡ್ಗವನ್ನು ಬರಮಾಡುವೆನೆಂದು ದೇವರು ಹೇಳುತ್ತಿದ್ದಾನೆ. ದೇಶದೊಳಕ್ಕೆ ನೆಬುಕದ್ನೆಚ್ಚರನನ್ನು ಬಿಟ್ಟು ಅದನ್ನು ನಾಶಪಡಿಸುತ್ತಾನೆ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ನೋಹ, ದಾನಿಯೇಲ, ಯೋಬ ಎಂಬಿವರು ಅದರಲ್ಲಿದ್ದರೂ ನನ್ನ ಜೀವದಾಣೆ ತಮ್ಮ ಸದಾಚಾರದಿಂದ ಸ್ವಂತ ಪ್ರಾಣಗಳನ್ನು ಉಳಿಸಿಕೊಳ್ಳುತ್ತಿದ್ದರೆ ಹೊರತು ತಮ್ಮ ಗಂಡು ಮಗನನ್ನಾಗಲಿ ಹೆಣ್ಣು ಮಗಳನ್ನಾಗಲಿ ಉಳಿಸಿಕೊಳ್ಳುತ್ತಿರಲಿಲ್ಲ. ಇದು ಕರ್ತನಾದ ಯೆಹೋವನ ನುಡಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ಪಟ್ಟಣದಲ್ಲಿ ನೋಹನು ತನ್ನ ಸ್ವಂತ ಜನರನ್ನು ಉಳಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಅವರು ತಮ್ಮ ನೀತಿವಂತಿಕೆಯಿಂದಾಗಿ ತಮ್ಮ ಆತ್ಮಗಳನ್ನು ಮಾತ್ರ ಉಳಿಸಿಕೊಳ್ಳುತ್ತಿದ್ದರು. ದಾನಿಯೇಲನು ಕೆಲವು ರಾಜ್ಯಗಳನ್ನು ಉಳಿಸಿದನು. ಆದರೆ ಆ ನಗರದಲ್ಲಿರುತ್ತಿದ್ದರೆ ಅವರ್ಯಾರಿಗೂ ಸಹಾಯ ಮಾಡಲು ಶಕ್ತನಾಗುತ್ತಿರಲಿಲ್ಲ. ಆದ್ದರಿಂದಲೇ ದೇವರು ದಾನಿಯೇಲನನ್ನು ಯೆರೂಸಲೇಮಿನಿಂದ ಹೊರತಂದನು. ದೇವಜನರು ಅವನ ಮಾತಿಗೆ ಕಿವಿಗೊಡಲಿಲ್ಲ. ಆದರೆ ಒಬ್ಬ ವೃದ್ಧ ಅನ್ಯಮತದ ಅರಸನು ದಾನಿಯೇಲನ ಮಾತನ್ನು ಕೇಳಿದನು. ಅವನನ್ನೇ ಪ್ರಧಾನಮಂತ್ರಿಯನ್ನಾಗಿ ಮಾಡಿದನು. ಪ್ರಿಯರೇ, ಈ ದಿನಗಳಲ್ಲಿ ಎಷ್ಟು ಸಭೆಗಳು ನಿಜವಾಗಿ ದೇವರ ವಾಕ್ಯಕ್ಕೆ ಕಿವಿಗೊಡುತ್ತದೆ? ಹೆಚ್ಚೇನೂ ಇಲ್ಲವೆಂದು ನಾನು ಭಾವಿಸುತ್ತೇನೆ. ಈ ಕಾರಣದಿಂದಲೇ ದೇವರು ತನ್ನ ವಾಕ್ಯದ ಪ್ರಸಾರಕ್ಕೆ ಮಾಧ್ಯಮಗಳನ್ನು ಅನುವು ಮಾಡಿಕೊಟ್ಟಿದ್ದಾನೆ ಮತ್ತು ಅನೇಕ ಅಕ್ರೈಸ್ತ ಗುಂಪುಗಳಿಗೆ ದೇವರ ವಾಕ್ಯ ತಲುಪುವಂತೆ ಮಾಡಿದ್ದಾನೆ. ಪ್ರಿಯನೇ, ಸಭೆಯೊಳಗಿನ ಜನರು ದೇವರ ವಾಕ್ಯಕ್ಕೆ ಕಿವಿಗೊಡುವುದಿಲ್ಲವಾದರೆ ಜನರು ಅದನ್ನು ಸ್ವೀಕರಿಸುವ ಕಡೆಗೆ ಆತನು ಹೋಗುತ್ತಾನೆ. ದಾನಿಯೇಲನು ಯೆರೂಸಲೇಮಿನಲ್ಲಿ ಯಾವ ಒಳ್ಳೆಯದನ್ನಾದರೂ ಮಾಡಲಿಕ್ಕೆ ಆಗುತ್ತಿರಲಿಲ್ಲ. ಆದರೆ ಬಾಬೆಲಿನಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟನು. ಅಲ್ಲಿ ಅನ್ಯರಾಜನು ಅವನ ಮಾತನ್ನು ಕೇಳಿದನು. ಪ್ರಿಯರೇ, ದೇವರು ತನಗೆ ಕಿವಿಗೊಡುವವರು ಸುವಾರ್ತೆ ಕೇಳುವಂತೆ ದೇವರು ಮಾಡುತ್ತಾನೆ. ಮುಂದಕ್ಕೆ ನೋಡೋಣ. ದ್ರಾಕ್ಷಾಲತೆಯ ದರ್ಶನ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ,
15ನೇ ಅಧ್ಯಾಯದಲ್ಲಿ ಫಲ ಕೊಡದ ದ್ರಾಕ್ಷಾಲತೆಯ ಕುರಿತಾಗಿ ಇದೆ. ದ್ರಾಕ್ಷಾಲತೆಯು ಇಸ್ರಾಯೇಲರಿಗೆ ಸಂಕೇತವಾಗಿದೆ. ಯೆಶಾಯ 5ರಲ್ಲಿ ನಮ್ಮೆದುರಿಗೆ ಇಡಲ್ಪಟ್ಟ ದ್ರಾಕ್ಷಾಲತೆ ಇಸ್ರಾಯೇಲೇ ಆಗಿದೆ. ಇದರ ಕುರಿತು ನಮಗೆ ಸಂಶಯವಿಲ್ಲ. ಯಾಕಂದರೆ ಯೆಶಾಯನು ಹೇಳಿದ್ದಾನೆ, ದ್ರಾಕ್ಷಿಯ ತೋಟವು ಇಸ್ರಾಯೇಲರ ಮನೆತನ, ಯಹೂದದ ಜನವೋ ಆತನ ಇಷ್ಟದ ಗಿಡವೇ ಎಂಬುದಾಗಿ. ಯೆಶಾಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 7ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೆಜ್ಕೇಲನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 2ರಿಂದ 4ನೇ ವಚನದವರೆಗೆ ಗಮನಿಸಿರಿ. ನರಪುತ್ರನೇ, ದ್ರಾಕ್ಷಿಯ ಗಿಡವು ಮಿಕ್ಕ ಗಿಡಗಳಿಗಿಂತ ಏನು ಹೆಚ್ಚು? ವನವೃಕ್ಷಗಳಲ್ಲಿ ದ್ರಾಕ್ಷಲತೆಯ ವಿಶೇಷವೇನು? ದ್ರಾಕ್ಷಿಯ ಕಟ್ಟಿಗೆಯನ್ನು ತೆಗೆದುಕೊಂಡು ಅದರಿಂದ ಯಾವುದನ್ನಾದರೂ ಮಾಡುವರೋ, ಯಾವ ಸಾಮಾನನ್ನಾದರೂ ತಗಲಿ ಹಾಕುವುದಕ್ಕೆ ಅದರಿಂದ ಗೂಟವನ್ನು ಮಾಡಿಕೊಳ್ಳುವರೋ? ಆಹಾ, ಅದನ್ನು ಸೌದೆಯಾಗಿ ಬೆಂಕಿಯಲ್ಲಿ ಹಾಕುವರು. ಬೆಂಕಿಯು ಅದರ ಎರಡೂ ಕೊನೆಗಳನ್ನು ಸುಟ್ಟು ಬಿಡುವುದು. ಮಧ್ಯಭಾಗವು ಇದ್ದಲಾಗುವುದು. ಆಗ ಯಾವ ಮಟ್ಟಿಗಾದರೂ ಬರುವುದೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಅತಿ ಆಸಕ್ತಿಕರವಾದ ವಿವರಣೆ ಕೊಡುತ್ತಾನೆ. ದ್ರಾಕ್ಷೆ ಬಳ್ಳಿಯ ಉದ್ದೇಶವೇನು? ಕರ್ತನಾದ ಯೇಸು ಕೂಡ ಈಗಿನ ವಿಶ್ವಾಸಿಗಳನ್ನು ದ್ರಾಕ್ಷಿಯ ಬಳ್ಳಿಗೆ ಹೋಲಿಸಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯವನ್ನು ಗಮನಿಸಿರಿ. ಪ್ರಿಯರೇ, ಇಸ್ರಾಯೇಲು ದ್ರಾಕ್ಷೆ ಬಳ್ಳಿಯಲ್ಲ, ತಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ಎಂದು ಆತನು ಅಲ್ಲಿ ಹೇಳಿದ್ದಾನೆ. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ. ಆ ಅಧ್ಯಾಯದಲ್ಲಿ ಯೇಸು ರಕ್ಷಣೆ ಕುರಿತಾಗಿ ಮಾತನಾಡುತ್ತಿರಲಿಲ್ಲ. ಪುನಃ ನಾನು ಕೇಳುತ್ತೇನೆ, ದ್ರಾಕ್ಷೆ ಬಳ್ಳಿಯ ಉದ್ದೇಶವೇನು? ಅದರ ಕೆಲಸ ಫಲ ಕೊಡುವುದು, ಬೇರೇನೂ ಅಲ್ಲ. ದೇವರು ಯೆಜ್ಕೇಲನ ಪುಸ್ತಕದಲ್ಲಿ ಹೇಳುವುದೇನೆಂದರೆ, ನೀವು ಪೀಠೋಪಕರಣಗಳನ್ನು ದ್ರಾಕ್ಷೆ ಬಳ್ಳಿಯ ಕಾಂಡಗಳಿಂದ ಮಾಡಲಾಗುವುದಿಲ್ಲ. ಅದು ಅಂಥದಕ್ಕೆ ಯೋಗ್ಯವಲ್ಲ. ಅದು ಕೇವಲ ದ್ರಾಕ್ಷೆ ಹಣ್ಣು ಕೊಡಲಿಕ್ಕೆ ಮಾತ್ರ ಯೋಗ್ಯವಾದದ್ದು. ಪ್ರಿಯರೇ, ದ್ರಾಕ್ಷೆ ಬಳ್ಳಿ ಫಲ ಕೊಡದಿದ್ದರೆ ಅದು ಕೇವಲ ಸುಡಲ್ಪಡುವುದಕ್ಕೆ ತಕ್ಕದ್ದು ಎಂದು ದೇವರು ಹೇಳುತ್ತಾನೆ. ಯೋಹಾನನ ಸುವಾರ್ತೆಯಲ್ಲಿ ಒಬ್ಬ ವಿಶ್ವಾಸಿಯು ಫಲ ಕೊಡದಿದ್ದರೆ ಅವನು ರಕ್ಷಣೆಯನ್ನು ಕಳಕೊಳ್ಳುವುದಿಲ್ಲ, ಆದರೆ ಫಲ ಕೊಡುವ ಸ್ಥಳದಿಂದ ತೆಗೆಯಲ್ಪಡುವನು ಎಂದು ಯೇಸು ಹೇಳಿದ್ದಾನೆ. ಪ್ರಿಯರೇ, ಜನರು ಫಲ ಕೊಡದಿದ್ದರೆ ದೇವರು ಅವರನ್ನು ಅನೇಕ ರೀತಿಯಲ್ಲಿ ಬದಿಗಿರಿಸುತ್ತಾನೆ. ಕರ್ತನಾದ ಯೇಸು ಹೇಳಿದ್ದಾನೆ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಎಂದು. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇಸ್ರಾಯೇಲ್ಯರು ಫಲ ಕೊಡುತ್ತಿರಲಿಲ್ಲ. ದೇವರು ಹೇಳುತ್ತಿದ್ದಾನೆ, ಯೆರೂಸಲೇಮನನ್ನು ಸುಡದೆ ನನಗೆ ಬೇರೆ ದಾರಿ ಇಲ್ಲ ಎಂಬುದಾಗಿ. ಆದ್ದರಿಂದಲೇ ಆತನು ಈ ಕಾರ್ಯವನ್ನು ಮಾಡಿದ್ದಾನೆ. ಜನರು ದೇವರ ಪ್ರತಿನಿಧಿಗಳಾಗಿರಬೇಕಿತ್ತು, ಆದರೆ ಅವರು ಅದನ್ನು ಮಾಡಲಿಲ್ಲ. ದೇವರು, ಪ್ರಿಯಮಿತ್ರನೇ, ನಿನಗೆ ಕ್ರೈಸ್ತನಾಗಿ ಅನೇಕ ಸವಲತ್ತುಗಳನ್ನು ಕೊಟ್ಟಿರುವುದಾದರೆ ನಿನಗೆ ದೊಡ್ಡ ಜವಾಬ್ದಾರಿ ಕೂಡ ಇರುತ್ತದೆ. ದೇವರ ವಾಕ್ಯವನ್ನು ಕೇಳುವ ಅವಕಾಶ ದೊರೆಯದ ಸ್ಥಳಗಳಲ್ಲಿರುವ ಅವರ ಕುರಿತು ಯೋಚಿಸಿದ್ದೀಯಾ? ಕೇಳಿರುವ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇರುತ್ತದೆ. ನಾವು ಫಲ ಕೊಡುವರಾಗಬೇಕೆಂದು ದೇವರು ಬಯಸುವನಾಗಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತವನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳೋಣವ. ನಮ್ಮ ಜೀವಿತ ಆತ್ಮನ ಫಲ ಕೊಡುವುದಾದರೆ ದೇವರಿಗೆ ಸ್ತೋತ್ರ. ಒಂದು ವೇಳೆ ಕೊಡದಿದ್ದರೆ ಈ ಕೃಪಾಗಳಿಗೆಯಲ್ಲಿ ನಮ್ಮನ್ನು ದೇವರ ಕೈಗೆ ಒಪ್ಪಿಸಿಕೊಡೋಣ. ದೇವರಿಂದ ಆತ್ಮನ ಬಲವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಸಹಾಯವನ್ನು ಯಾಚಿಸುತ್ತಾ ನಿನ್ನ ಬಳಿಗೆ ಬಂದಿದ್ದೇವೆ. ನಮ್ಮ ಜೀವಿತ ಫಲ ಕೊಡದೇ ಇರುವುದಾದರೆ ನಮ್ಮನ್ನು ಕರುಣಿಸು, ನಮ್ಮನ್ನು ಬಲಪಡಿಸು, ವಾಕ್ಯಗಳಿಂದ ತುಂಬಿಸಿ ಫಲಭರಿತವಾದ ಜೀವಿತವನ್ನು ಜೀವಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರು ಅವರವರು ಇರುವಂಥ ಸ್ಥಳದಲ್ಲಿ ಫಲ ಕೊಡುವ ಜೀವಿತವನ್ನು ಜೀವಿಸುವುದಕ್ಕೆ ಅವರನ್ನು ಶುದ್ಧಪಡಿಸಿ ಬಲಪಡಿಸಿ ಕೈ ಹಿಡಿದು ನಡೆಸು. ನಮ್ಮೆಲ್ಲರ ಜೀವಿತದಲ್ಲಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ನಮ್ಮ ಅಧ್ಯಯನದಲ್ಲಿ ಸುಳ್ಳು ಪ್ರವಾದಿಗಳು ಹಾಗೂ ಪ್ರವಾದಿನಿಗಳ ವಿರುದ್ಧದ ಪ್ರವಾದನೆಯ ಬಗ್ಗೆ ತಿಳಿದುಕೊಂಡೆವು. ನಾವು ಬಹಳ ಜಾಗರೂಕರಾಗಿರಬೇಕು. ದೇವರ ವಾಕ್ಯದ ಬೆಳಕಿನಲ್ಲಿ ಎಲ್ಲವನ್ನು ಪರೀಕ್ಷಿಸಿಕೊಳ್ಳಬೇಕು. ಆತನು ಮಾತಿಗೆ ತಪ್ಪುವವನಲ್ಲ.
ಆದುದರಿಂದ ದಿನಾಲೂ ದೇವರ ಮಾತಿಗೆ ವಿಧೇಯರಾಗೋಣ, ಆತನನ್ನು ಘನಪಡಿಸೋಣ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನವು ನಿಮಗೆ ಇಷ್ಟವಾಗಿರುವುದಾದರೆ ಹಿಂದೆ ಅಭಿಪ್ರಾಯಗಳನ್ನು ತಿಳಿಯಪಡಿಸಿರಿ. ಮಿಸ್ ಕಾಲ್ ನೀಡಿ ಸೇವೆಯನ್ನು ಬೆಂಬಲಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನವು ನಿಮಗೆ ಇಷ್ಟವಾಗಿರುವುದಾದರೆ ಹಿಂದೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಯಪಡಿಸಿರಿ. ಮಿಸ್ ಕಾಲ್ ನೀಡಿ ಸೇವೆಯನ್ನು ಬೆಂಬಲಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.